ಹುಲಿ ಹುಲಿಲೇ ಹುಲಿಲೇ ಹುಲಿ ಹುಲಿ ಬಂದಿದ್ದು ಏನ್ಕಪ್ಪ ಅಂದ್ರೆ ಮಳೆಗೆಲ್ಲ ಸ್ಟಾರ್ಟ್ ಆಗೋದಲ್ಲ ಜೇನ್ಗಿನ್ ಸಿಕ್ಕದೇನೋ ಅಂತ ಎಕ್ಸಾಮ್ ಅದೇ ಓದ್ಕೊಳ್ಳೋದು ಬಿಟ್ಬಿಟ್ಟು ನೋಡು ನಾನು ನೋಡಿತರ ಮ್ಯಾನಸ್ ಸೊಳ್ಳು ನೋಡ್ತಾನೆ ಟಿವಿಲಿ ಬೇರು ಇನ್ಸ್ಪೈರ್ ಆಗುವ ಆನೆದು ಪ್ರಸಾದ ಏನಿದು ಎಮ್ಮೆ ಕಾಡೆಮ್ಮೆ ಹಾಕಿರೋದು ಅಲ್ಲಿ ಬೇಡ ಬೇಡ ಇಳಿ ಇಳಿ ಇಡಿ ಒಂದು 5 ನಿಮಿಷ ಆಗ್ಲಿ ಗೈಸ್ ಹೇಳಕ್ಕಾಗದೆ ಅದು ಸಿಚುವೇಶನ್ ನಮ್ಗೆಲ್ಲ ಯಾವ ಆನೆ ಬಂದವ ಅವ್ರೇನ್ ಅನ್ಕೊಂಡವ್ರೆ ನಾವು ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡಕ್ ಅಷ್ಟೇ ಬಂದಿದೀವಿ ಅನ್ಕೊಂಡವ್ರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಬಿತ್ತು 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 ಯಾ ಮ್ಯಾನ್ ಜೇನು ನನ್ನ ಜೀವನವನ್ನು ಲೆಕ್ಕಿಸದೆ ಅವನೇನೋ ಒಂದು ಕತೆ ಹೇಳ್ದ ತೋರಿಸ್ತೀರಿ ಒಂದು ನಿಮಿಷ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಒಂದು ಜೇನಿನ ಕತೆ ಇದಕ್ಕೆಲ್ಲ ಇನ್ಸ್ಪಿರೇಷನ್ ಯಾರು ಗೊತ್ತಾ ಡಾಕ್ಟರ್ ಬ್ರೋ ನಮ್ಮ ಆದೇಶ ಬೇರೆಯವ್ರನ್ನ ಬೆಳೆಸಂತೆ ಅವ್ನು ಬೆಳೆಯೋಣಂತೆ ಅದೇ ಕಾರಣಕ್ಕೆ ಇಷ್ಟು ಉದ್ದ ಇರೋದಂತೆ ಕೊಳ್ಳುಕೆ ಇಲ್ಲಾಂದ್ರೆ ಇನ್ನೂ ಉದ್ದಕ್ಕೆ ಬೆಳೆದಿರುವ ಆ ಜೇನು ಏನಂದ್ರೆ ನನ್ ಕನ್ಫರ್ಮ್ ಆಯ್ತಾ ಇಲ್ಲ ಗುಡ್ಲೇ ಮಿಸ್ಟರ್ ಸೂರ್ಯ ನಮ್ಗೆ ಅಡ್ಲಿಕ್ಕೆ ಬತ್ತವನೆ ನೀವು ಕಾಡಲ್ಲಿ ಹುಟ್ಬೇಕಾಯ್ತು ಕಾಡನ್ನ ಒಂದು ಕಾಡಲ್ಲಿ ಹುಟ್ಬಿಡ್ದಾಗಿತ್ತು ಕಾಡನ್ನು ಪಟ್ಟೆ ಹುಟ್ಟಾಗಿತ್ತು ಓ ಇಲ್ಲೆಲ್ಲ ಏನೋ ಹೋಗತ್ ಕಣ ಇಲ್ಲಿ ಯೋ ಬುಬಯ್ಯ ಯಾಕಯ್ಯ ಬುಡಕಟ್ಟು ಸಮುದಾಯ ಇಲ್ಲೇ ಇದ್ದದ್ದು ಬನ್ನಿ ಎಕ್ಸ್ಪ್ಲೈನ್ ಮಾಡುವ ನಮ್ಮ ಪೂರ್ವಜರು ಇದ್ದ ಜಾಗ ಕಾಂತಾರ ಹೌದು ಕಾಂತಾರ ಇಲ್ಲೇ ದೇವ್ರು ಕೆತ್ತಿದ್ದು ಮಿನಿ ಕಾಂತಾರ ಇವಾಗ ಒಂದೇನಾನ ಇಲ್ಲೊಂದು ಗ್ರಹ ಸಿಕ್ಬಿಡ್ತು ನಾಳೆಯಿಂದಾನೆ ದೇವಸ್ಥಾನ ಇಲ್ಲಿ ಬಿಸ್ನೆಸ್ ಮಾಡಾಕ್ಬಿಡ್ತೀನಿ ಹೇಳು ಕೊಟ್ಟಿರ್ತಾರ ಹುಲಿ ಹುಲಿಲೇ ಹುಲಿಲೇ ತಗ್ಲಾಕೊಂಡ ಮಾದೇಶ ತಗ್ಲಾಕೊಂಡ ಅಲ್ಲಿ ನೋಡ್ತಾ ಇರ್ಬೋದು ಗೈಸ್ ಇನ್ನೊಂದು ಜೇನ್ ಸಿಕ್ತು ಕಿತ್ತೆ ಮ್ಯಾಗಡೆ ಕಿತ್ತೆ ಅಲ್ಲ ಇಲ್ಲೇ ಕೆಳಗ ನೋಡ್ತಾ ಇರ್ಬೋದು ನನ್ನ ಕೈ ನೋಡ್ತಾ ಇರ್ಬೋದು ನೀವು ಓಕೆ ಗೈಸ್ ಇವತ್ತು ಏನ್ಕಪ್ಪ ಅಂದ್ರೆ ಜೇನು ಹಸಿ ಮಳೆಗೆಲ್ಲ ಸ್ಟಾರ್ಟ್ ಆಗೋದಲ್ಲ ಜೇನ್ಗಿನ್ ಸಿಕ್ಕದೇನೋ ಅಂತ ಜೇನು ಹುಡುಕಿ ಹೋಗುವಂತ ಬಂದಿದ್ದು ಜೇನ್ ತಿನ್ನು ಅಂತ ನಾನು ನಮ್ಮ ಹುಡುಗ ಬಂದಿದ್ದು ಮಾದೇಶ್ ಇನ್ನೊಂದ್ಸರಿ ಜೇನು ಹುಡ್ಕೋ ಅಂತ ಬಂದಿದ್ದೀವಿ ನೋಡುವ ಜೇನ್ ಸಿಕ್ಕತ್ತ ಇಲ್ವಾ ನೋಡುವ ಬನ್ನಿ ಗೈಸ್ ಬಂದಿದ್ದೀವಿ ಇಲ್ಲಿ ಲೌಡ ನಾಳೆ ಎಕ್ಸಾಮ್ ನನಗೆ ಸುಮ್ಮನೆ ಹೋದ್ರೆ ಆಗಲ್ವಲ್ಲ ಜೇನ್ ಸಿಗಲ್ಲ ಅದಕ್ಕೆ ಮರ ನೋಡ್ಕೊ ಹೋಯ್ತಾ ಇರ್ಬೇಕು ಭಯ ಅದಕ್ಕೆ ಬ್ಲಾಗ್ ಆನ್ ಮಾಡವನೆ ಇಲ್ಲತ್ವ ಹೋಗು TRP ಚೆನ್ನಾಗಿ ಹೋಗ್ಬೇಕಾದ್ರೆ ಈ ಕಡೆ ಅಥವಾ ಚೆನ್ನಾಗಿ ಹೋಗ್ಬಿಡ್ತಾರೆ ಈ ಕಡೆ ಕತ್ವಾ ಇದೇನು ಅಂತ ಗೊತ್ತಾ ಅಂಟೆ ಗೊತ್ತಾ ಇದು ಸಾಗ ನೀನು ಮೊಬೈಲ್ ನೋಡ್ಬಿಡ್ತು ಸಾಗ ಮರ ನೋಡ್ಬೇಕು ಇವನು ಮ್ಯಾನಸ್ ಸೊಳ್ಳು ನೋಡ್ತಾನೆ ಟಿವಿಲಿ ಬೇರು ಇನ್ಸ್ಪೈರ್ ಆಗುವವನು ಅವನಿಂದ ಎಲ್ಲ ಅಲ್ಲ ಅವರು ಅಲ್ಲಿ ಸಿಕ್ತು ಓಯ್ ಜೇನೆ ಕಣ ಅದು ಇಲ್ಲ ಜೇನೆ ಅದು ಗೂಡೋ ಜೇನೋ ಗೊತ್ತಾಯ್ತಾ ಇಲ್ವಲ್ಲ ಅದು ಹೇಳಕ್ಕಾಗದೆ ಅದು ಸಿಚುವೇಶನು ಜನಗಳವ್ರೆ ಶೇರ್ ಮಾರ್ಕೆಟ್ ಆಗೋದಿದ್ದೀವಿ ಕಿತ್ಬಿಡೋದು ಇವಾಗ ಯಾಕಂದ್ರೆ ಅಲ್ಲಿ ಬಂದವರಲ್ಲ ಅವ್ರಿಗೂ ಕೊಡ್ಬೇಕಾಯ್ತದೆ ನಮಗೆ ನಮಗೆ ಒಂಚೂರು ಅಲ್ಲ ಅವಾಗಿಂದ ಬೇರೆ ಹುಡುಕಿದೀವಲ್ವಾ ಹೇಳೋವ್ರಿಗೆ ಹೇಳು ಕಿತ್ತೀವಿ 1 ಮಿನಿಟ್ ಜನಗಳಿದ್ದಾರೆ ಅಂದ್ರೆ ತಾತ ಈಗ ನೋಡ್ದವ್ರೆ ನನ್ನ ಮಕ್ಕಳು ಇವಂತ ನೋಡ್ದವ್ರೆ ಅವ್ರು ಹೋಗ್ಲಿ ಅಂತ ಕಾಯ್ತಾ ಇದೀವಿ ಇಲ್ಲ ಹತ್ತಿರೋವಿ ನಿಮ್ಮಂಗೆ ನಾವು ಬಂದ ಓಡಾಡ್ಕೊಂಡು ಹಾಂ ಒಳ್ಳೆ ಕಂಟೆಂಟ್ ಅವ್ರೇನು ಅನ್ಕೊಂಡವ್ರೆ ನಾವು ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡಕ್ಕೆ ಅಷ್ಟೇ ಬಂದಿದ್ದೀವಿ ಅನ್ಕೊಂಡವ್ರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಜೇನು ಕೀಳ್ತಾ ಇದೀವಿ ಅಂತ ಅವ್ರು ಹೋದ್ರು ಅವ್ರಲ್ಲಿ ಹೋಯ್ತವ್ರೆ ಹತ್ತುತ್ತೀನಿ ಈಗ
ಹೇಳ್ರೋ ಏನ್ ಸ್ವಾರ್ಥನೋ ನಿಮ್ಗೆ ಸೇರಿಸಿ ಹಂಚ್ಕೊಟ್ಟಿಡ್ರೋ. ಹಂಚ್ಕೊ ತಿನ್ಬೇಕಂತ ಹೇಳ್ದವನೆ ಇವನು, ಇವಾಗ ಹಂಚ್ಕೊ ತಿನ್ಬೇಕು ಅಂತ ಹೇಳ್ತಾವನೆ. ಬಡಿ ಆಯ್ತು ಹೋಗು. ಕ್ಯಾನ್ ಗೋ ಮ್ಯಾನ್. ನೋಡ್ತಾ ಇರ್ಬೋದು, ಇಲ್ಲೇ ಅದೇ ಜೇನು ಇದೆ. ಸೊ ಗೈಸ್, ಕೊನೆಗೂ ಜೇನು ಹತ್ರ ಬಂದಿದ್ದೀವಿ ನೋಡಿ. ಮುತ್ತಿಕ್ಬಿಟ್ಟೋಯ್ದವರ ಕಿಸ್ ಕಿಸ್ ಕೊಡ್ತವೆ. ಓ ಸೊ ಗಾಯ್ಸ್, ನಮ್ಗೆ ಸ್ಯಾಡ್ ನ್ಯೂಸು ಏನಪ್ಪ ಅಂದರೆ ಜೇನೇ ಇಲ್ಲ. ಅಂದರೆ ಇವಾಗ ಕೂತದೆ ಹೊಸ ಜೇನು. ಅದು ನೋಡ್ರಿ ಅವನ್ನ ಏನು ಸಿಕ್ಕೈತೆ ಕೊಡ ಇಲ್ಲಿ. ಕಿತ್ತೋ ನಾನು ಜೇನು ನನ್ನ ಜೀವನವನ್ನು ಲೆಕ್ಕಿಸದೆ ಕಿತ್ತೋನ ಅವನಂತೆ. ನೀವೇ ನೋಡಿ ನೀ ಪಡು. ಎಲೆ ಕಿತ್ಕೋ, ಎಲೆ ಕಿತ್ಕೋ. ಎಲೆ ಕಿತ್ಕೊಂಡು ತಿನ್ನೋದು ಅಷ್ಟೇ. ಈಗ ತಿಂತೀವಿ. ಈಗ ಸುರಿಸ್ತಾವ ಅವಾಗಿಂದ. ಸುರಿಸ್ಲಿ ಎಲೆ ಕಿತ್ಕೊ ತಿನ್ವಲ್ಲಿ ತಿನ್ನುವ. ಆಯ್ತು ಎತ್ಕೋ, ಎಲೆ ಕಿತ್ಕೋ. ಇನ್ನೊಂದು ಕಿತ್ಕೋ ಇರಲಿ. ಇನ್ನೊಂದು ಇದಾರ ನೋಡ್ವಾ. ಎಲ್ಲಿ ಇನ್ನೊಂದು ಇತ್ತಾಗ ಎತ್ತಾರ ಹೋಗ್ವಾ. ಏನಕ್ಕೆ? ಜೇನ್ಗೆ ನಡಿ ಹೋಗ್ವಾ. ನೋಡ್ತಾ ಇರ್ಬೋದು, ಇನ್ನೂ ಮುಂದಕ್ಕೆ ಹೋಯ್ತಾ ಇದೀವಿ. ಈ ಒಂದು ಜೇನು ಅಂತ ಸಿಕ್ಕದೆ, ಇನ್ನೂ ಒಂದು ಜೇನು ಸಿಗ್ತದೆ. ಇದು ಅವನಂತೂ ಅವಾಗಿಂದ ಅದೇ ಹೇಳ್ತಾವನೆ, ಇರಲಿ ಒಂದು ಜೇನು ಸಿಕ್ಕಾದ್ಮೇಲೆ ಹತ್ರ ಒಂದು ಭರವಸೆನೇ ಬೇರೆ, ಇನ್ನೊಂದು ಸಿಗುತ್ತೆ ಅಂತ. ಅವನೇನೋ ಒಂದು ಕತೆ ಹೇಳ್ದ, ತೋರಿಸ್ರಿ ಒಂದು ನಿಮಿಷ. ಇಂಟ್ರೆಸ್ಟಿಂಗ್ ಸ್ಟೋರಿ. ಮಾದೇಶ್ಗೆ ಎಲ್ಲೆಲ್ಲೋ ಐಡಿಯಾ ಬರುತ್ತಪ್ಪ ಇವೆಲ್ಲ. ಡೈರೆಕ್ಟ್ರ್ ಅಂತೆ. ನಾನು ಯಾರೋ ಹಿಂಗೆ ಮಾಡುವ. ಹಾಂ, ನಾನೇ ಕೂದಲೇಲಿ ತಾಯ್ತಾ ಕಡಿಸ್ಕೊ. ಹಾಂ, ಎಲ್ಲ ಸರಿ ಹೋಯ್ತದೆ. ಯಾವಾಗ? ಹಿಂಗೆ ಯಾರೋ ಊರಲ್ಲಿ. ಹಾಂ, ನಿನಗೆ? ನನಗಲ್ಲ, ಹಾಂ, ಯಾರೋ ಒಯ್ಯನ್ಗೆ. ಹಾಂ, ಅವನೇನು ಮಾಡ್ದ, ಆನೆ ಕೂದಲು ಕಿತ್ಕೊಬರಕ್ಕೆ ಹೋದ. ಓಕೆ. ಹಿಂದ್ಗಡೆ ಕಾಲಾಸಿ ಹೋಗಿ ಕೂದಲು ಕಿರೋ ಅಷ್ಟೇ ಒಂದೇ ಸರಿ. ಏನಾಯ್ತು? ಮಾತಿಲ್ಲ, ಕಥೆ ಇಲ್ಲ. ತೋರ್ಸಿ ಹೆಂಗಾಯ್ತು ಅಂತ. ಜೀವ ಬಿಟ್ಬಿಟ್ಟ. ಹಾಗಾಯ್ತು ನನ್ನ ಕತೆ. ಈಗ ಅಂದರೆ ನೀನು ಹೇಳ್ತಾ ಇರೋದು ಎಲ್ಲ ಸೀಗೆ ಸ್ವಲ್ಪ ಕುಯ್ದು ಮಾಡ್ಬೋದು. ನಡಿ ಹಂಗೆ ನಡಿ. ಒಂದು ಜೇನಿನ ಕತೆ. ಕೊನೆಗೂ ಜೇನು ಸಿಕ್ಕಿ ಇನ್ನೊಂದು ಜೇನು ಸಿಗ್ಲಿ ಅಂತ ದುರಾಸೆಯ ಕತೆ. ಜೇನಿನ ದುರಾಸೆಯ ಕತೆ. ನಾನೇ ರೆಡಿ ಮಾಡ್ಕೊಂಡು ಅಂತಿದ್ದೆ. ಹಾಂ, ಏನ ಅಂದರೆ ಇವಾಗ ವಿಡಿಯೋ ಸ್ಟಾರ್ಟಿಂಗ್ ಒಂದು ಫೋಟೋ ಥರ ಬರ್ತದೆ ನೋಡು. ಅದು ನೀವೇ ರೆಡಿ ಮಾಡ್ಬೇಕು ಮದೇಶ್, ಖಂಡಿತವಾಗ್ಲೂ. ಖುಷಿ ಬಿದ್ದೋಗಿದೆ ಈಗ ತಾನೇ. ನೋಡ್ರಿ, ನಮ್ಮ ಭಾವನಿಂದ ಆಗಿರೋ ಕೆಲ್ಸಗಳು ನೋಡ್ರಿ. ಒಂದು ಕೈ ಏಟು, ಎರಡು ಕೈ ಏಟು, ಕಾಲು ಏಟು. ಅಯ್ಯೋ ಅಯ್ಯೋ ಅಯ್ಯೋ. ಬಾಯಿಲ್ ಹಾಕಿಂಗ್ ಮಾತು ಬರ್ತವೆ. ನನ್ನ ಮಕ್ಳು ಇಷ್ಟನ ಅಂದಿರೋದು ನಮಗೆ. ಮಾದೇಶ ಮೊದಲು ವೀಡಿಯೋಗೆ ಕಾಣಿಸ್ಕೋತಾ ಇರಲಿಲ್ಲ. ಈಗೇನಪ್ಪ ಅಂದರೆ ಕಾಣಿಸ್ಕೊಳ್ದೇ ಇರೋದ್ರಿಂದ ಏನು ಯೂಸ್ ಇಲ್ಲ. ನಾವು ಕಾಣಿಸ್ಕೊಂಡು ಎಲ್ಲರಂಗೆ ನಾವು ಬೆಳೆಯುವ ಅಂತ ಅವನು ಐಡಿಯಾ. ನೆಕ್ಸ್ಟ್ ವರ್ಷ ಅದಕ್ಕೋಸ್ಕರ ಇದಕ್ಕೆಲ್ಲ ಇನ್ಸ್ಪಿರೇಷನ್ ಯಾರು ಗೊತ್ತಾ? ಡಾಕ್ಟರ್ ಬ್ರೋ ವೀಡಿಯೋಗಳು ನೋಡಿ. ನೀನು ಯಾಕೆ ವೀಡಿಯೋ ಮಾಡ್ಕೋಬಾರ್ದು? ನಿಂದು ಯಾಕೆ ಒಂದು ಇದೇ ಹಾಕ್ಬಿಡ್ಬಾರ್ದು? ನಾವು ಬೆಳೆನ ಬೆಳೆಸ್ತೀವಿ, ನಾವು ಬೆಳೆಯಲ್ಲ. ಏನಾದ್ರೆ ಸ್ವಲ್ಪ ಕೊಡುಗಿರೋದು ಅವ್ನು ನಮ್ಮ ಮಾದೇಶ ಬೇರೆಯವ್ರನ್ನ ಬೆಳೆಸಂತೆ, ಅವ್ನು ಬೆಳೆಯೋಣಂತೆ. ಅದೇ ಕಾರಣಕ್ಕೆ ಇಷ್ಟು ಉದ್ದ ಇರೋದಂತೆ ಕೊಳ್ಳೋಕೆ. ಇಲ್ಲಾಂದ್ರೆ ಇನ್ನೂ ಉದ್ದಕ್ಕೆ ಬೆಳೆದಿರುವ. ಏನು ಗೊತ್ತಾ, ಬಡವ್ರನ್ನ ಬೆಳೆಸಲ್ರು. ಬೇರೆ ಯಾರ್ದೋ ವಿಡಿಯೋ ನೋಡ್ತಾರೆ. ಹುಡುಗಿರ್ಗಳು ವಿಡಿಯೋ ಬಂದ್ಬಿಟ್ರೆ ಸಾಕವ್ವ. ಎಲ್ಲ ಕಾಲೇಜಲ್ಲೇ ಸಾಗಲ್ವಾ? ಒಂದೊಂದು ಟೊಮೆಟೊ ಮುತ್ತು ಇರೋ ಬಂದ್ಬಿಡ್ಲಿ. ನನಗೆ ಡಿ ಬಾಸ್ ಫ್ಯಾನಪ್ಪ ಮಾದೇಶ್ ಎಲ್ಲರೂ ಜೋಕ್ ಮಾಡ್ತಾರೆ ಕಣ್ರಿ. ನಾವು ಜೋಕಲ್ಲ ಬ್ರೋ, ಇರೋ ಫ್ಯಾಕ್ಟ್ ಹೇಳ್ತೀವಿ. ಲೆಟ್ಸ್ ಫ್ಯಾಕ್ಟ್. ಹತ್ತಾಗ ಹೋಗುವ ಅನ್ಬಿ ಇದೆ ಹಂಗೆ ಹಿಂಗೆ ಕರ್ಕೊಯ್ತದೆ ಮ್ಯಾಕೆ. ಅಕ್ಕ ಪುನೀತ ಇದನ್ನು ನೋಡ ಅಂದರೆ ಹಾಂ, ಓದಿಸ್ಕೊಂಡು 500 ರೂಪಾಯಿ ಕಾಲ್ಕೊಟ್ಬಿಡ್ಬೇಕಾದ್ರೆ ಮಾಡ್ಕೊಡ್ತಾನೆ. ಪುನೀತ್, ನೀವೇನಾರ ಈ ವಿಡಿಯೋ ನೋಡ್ತಾ ಇರ್ರೆ, ನಿಮ್ಮ ಮಾದೇಶ್ ಏನು ಹೇಳೋದು ಗೊತ್ತಾ? ನೀನು ಈ ವಿಡಿಯೋ ನೋಡ್ರೆ ಟ್ರೋಲರ್ಸ್ಕೋ ನೀನು ಕಾಸು ಕೊಟ್ಬಿಟ್ಟು ನಮ್ಮನ್ನೆಲ್ಲ ಟ್ರೋಲ್ ಮಾಡಿಸ್ತಿ ಅಂತೆ. ಅಷ್ಟು ಹೊಟ್ಟೆ ಕಿಚ್ಚ ನಿಮಗೆ? ಎಂಟರ್ಟೈನರ್ ಜೇನೇ ಇಲ್ಲಲ್ಲ.
ಎತ್ತಾಗೋಯ್ತಲ್ಲ ಆ ಜೇನು. ಇಲ್ಲೇ ಎಲ್ಲೋ ಮಾಮ ಗಮ್ಮಿರ್ತದೆ, ಗಮ್ದು ಮರ. ನೀವು ನೋಡಿದ್ರೆ ಎಕ್ಸ್ಟ್ರಾ ಅವರ್ನ ತಿರ್ಗಾ ಇಂಟ್ರ್ಯೂಟ್ ಮಾಡಕ್ ಹೋಯ್ತವನೆ. ಮಿಸ್ಟರ್ ಜೇನು ಎಲ್ಲಿದ್ಯಾ, ಸಿಗಪ್ಪ ಇನ್ನೊಂದು. ನಾವ್ ಎಲ್ಲಿ ಬಂದು ಅಂತ ನನ್ಗೆ ಗೊತ್ತೇ ಆಯ್ತಾಗ. ಮ್ಯಾಪ್ ಹಾಕೋ ಮಾಮ. ಈ ಎಲೆ ಕಿತ್ಕೊಳ್ವಾ? ಅದು ಇನ್ನೊಂದು ಎಲೆ ಬೇಕಲ್ಲ. ಹಾಕು, ಹೊಸ ನೀರು ಬತ್ತು ಅಂತ ಹಳೆ ನೀರು ಮನೆ ಬೇಡ. ವಿಡಿಯೋಗೋಸ್ಕರ ಏನೇನು ಮಾಡ್ತಿರೋ ಅಂತ. ಅವ್ನು ನನ್ನ ವಿಡಿಯೋ ಮಾಡಬೇಕು, ಅದು ಉಲ್ಟಾ ಹೋಗೈತೆ. ನಾನೇ ಅವ್ನ ವಿಡಿಯೋಗಳು ಮಾಡ್ತಾಯಿದ್ದೀನಿ. ಹಾಂ, ಎಲ್ಲ ಓಡಾಡಿದ್ದೀನಿ ಬ್ರೋ. ಯಾವಾಗ? ಎಲ್ಲ ಕೊರೋನಾ ಟೈಮೇ ಫುಲ್ಲು 2 ವರ್ಷ 3 ವರ್ಷ. ನಮ್ಮ ಬಾಬಾ ಬೇರೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅವನೇ. ಮಾಡ್ತದಪ್ಪ ಬಿಸ್ನೆಸ್ಸಾ? ಹಿಡ್ಕೊ, ಎಳಿತಾ ಚಾರ್ಮ. ವಿಡಿಯೋಗೋಸ್ಕರ ಏನೇನು ಆಯ್ತದಪ್ಪ, ಹಿಡ್ಕೊಂಡ್ರದೇ. ಯೋ ಬುಬಯ್ಯ, ಯಾಕಯ್ಯ? ಬುಡಕಟ್ಟು ಸಮುದಾಯ ಇಲ್ಲೇ ಇದ್ದದ್ದು. ಬನ್ನಿ ಎಕ್ಸ್ಪ್ಲೈನ್ ಮಾಡುವ. ಕೊನೆಗೂ ಎಲ್ಲೆಲ್ಲ ಹುಡುಕೋ ಬಂದೋ, ಸಿಕ್ಕಿರೋದು ಇದೊಂದೇ ಜೇನು. ಇನ್ನು ಮುಂದಕ್ಕೆ ಹುಡುಕೋ ಹೋಯ್ತಾ ಇದೀವಿ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ನಮ್ಮ ಪೂರ್ವಜರು ಜಾಗ ಕಾಂತಾರ ನಗ್ಯೋದಲ್ಲ, ನಡಿಯಲಿ ನಗಿತಾವನೆ ಗೈಸ್. ನಿಜವಾಗ್ಲು ನಮ್ಮ ಬುಡಕಟ್ಟು ಜನಾಂಗ ಏನು, ನಮ್ಮ ಪೂರ್ವಜರು ಇದು ಜಾಗ ಕಾಂತಾರ. ಆನೆಗಳು ಫ್ರೆಂಡ್ಶಿಪ್ ಅವಾಗ ಪೂರ್ವಜರು ಯೂಸ್ ಮಾಡಿರೋ ಸೌದೆಗಳೆಲ್ಲ ಎಲ್ಲ ಕೆಂಡ ಗೋಧಿ. ಕಾಂತಾರ ಇಲ್ಲೇ ದೇವ್ರು ಕೆತ್ತಿದ್ದು. ಮಿನಿ ಕಾಂತಾರ. ಬ್ಯೂಟಿಫುಲ್ ಪ್ಲೇಸ್. ಇಂಥ ಜಾಗ ತಗೋಬೇಕು. ನೀವು ಬರ್ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಹಾಕಿ, ಬರ್ತೀನಿ, ಸಿಗ್ತೀನಿ. ಅವನಿಗೆ ಗೊತ್ತಿಲ್ಲ ಜಾಗ. ಕಾಂತಾರ. ಇವಾಗ ಒಂದೇನಾನ ಇಲ್ಲೊಂದು ವಿಗ್ರಹ ಸಿಕ್ಬಿಡ್ತಾನೆ, ನಾಳೆಯಿಂದಾನೆ ದೇವಸ್ಥಾನ ಇಲ್ಲಿ. ಬಿಸ್ನೆಸ್ ಮಾಡಾಕ್ಬಿಡ್ತೀನಿ ಹೇಳೋ. ಕೊಟ್ಟಿಗೆರ್ ತರ. ಕೊಟ್ಟಿಗೆರು ಉದ್ದವಾದ ಮರಗಳು, ಕೆಳಗಡೆ ಹಳ್ಳ. ಕೈ ಮುಕ್ಕೊಳ್ಳಿ ಏನಿದಾರಲ್ಲ ನಾನ್ಸೆನ್ಸ್. ಇದು ಒಂದು ಅದು ಜೇನಿನ ಕತೆ. ಜೇನಿನ ಕತೆ. ಅದು ಇದೇ ಕಣ ಹಳ್ಳ. ಇದೇನ ಹಿಂಗೆ ಹೋಗೋದು. ಅಯ್ಯೋ ಬಾರಲು, ಭಯ ಪಡ್ಬೇಡ, ಬಾರೋ. ಈ ಜಾಗ ನೋಡ್ಬಿಟ್ಟು ಅವ್ನು ಭಯ ಪಡ್ತಾವನೆ. ಮಗ ಗೊತ್ತಾಗಿಲ್ಲ, ಬೆಳೆದಿರೋ ಜಾಗ ಕಣ ಇವಾಗ. ನನಗೆ 1ನೇ ವಯಸ್ಸು ಹೇಳಿದ್ದಾಗ. 1ನೇ ವಯಸ್ಸು ನಡೀತಾ ಇದೋ ಕೇಳಿಲಿ. ಹಾಂ ಹೇಳು. ನಮ್ಮಪ್ಪ ಮನೆ ಮನ್ಸಿದ್ರು. ಹೌದು. ನಮ್ಮಪ್ಪ ಏನೋ ಕೆಲಸ ಅಂತ ಈ ಹೊರಗಡೆ ಹೋಗೋದ್ಮೇಲೆ ಒಬ್ಬನೇ ಹೆಜ್ಜೆ ನಡ್ಕೊಂಡು ಬಂದು ಇಲ್ಲಿ ಹುಲಿ ಜೊತೆ ಆಟ ಆಡ್ಕೊಂಡು ಹಾಲು ಕುಡ್ಕೊಂಡು ತಗ್ಲಾಕೊಂಡ ಮಾದೇಶ ತಗ್ಲಾಕೊಂಡ ಅಲ್ಲಿ. ನಾವು ಇದು ಕೊಡ್ತಿದ್ದೀವಿ. ಒಂದೇ ಜೇನು ಸಿಕ್ಕುದು. ಹೋಯ್ತಾ ಇದೀವಿ ಈಗ. ಕೊನೆಗೂ ಬಂದು ಸಿಕ್ಕುದು ಒಂದೇ ಜೇನು. ಸೊ ನೋಡ್ತಾ ಇರ್ಬೋದು ಗೈಸ್, ಇನ್ನೊಂದು ಜೇನು ಸಿಕ್ತು. ಕಿತ್ತೆ ಮ್ಯಾಗಡೆ ಕಿತ್ತೆ ಎಲ್ಲ ಇಲ್ಲೇ ಕೆಳಗೋಗ್ಬಿಡ್ತು. ನಾನಂತೂ ಇಲ್ಲೇ ತಿನ್ಕೊಂಡೆ. ಮಾದೇಶ ಪಾಪ ಬೆಳಗ್ಗೆ ಕೆಳಗಡೆ ರಾಡೆ ತಿಂತಾವನೆ. ಇಲ್ಲೇ ತಿನ್ಕೊಂಡೆ ಕಡ್ಡಿ. ನೋಡಿ ಮರದ ಮೇಲೆಲ್ಲ ಸುರಿದೋದೆ. ನೋಡ್ತಾ ಇರ್ಬೋದು, ನನ್ನ ಕೈ ನೋಡ್ತಾ ಇರ್ಬೋದು ನೀವು. ಎಲ್ಲ ಇಲ್ಲೇ ತಿನ್ಕೊಂಡೆ ನಾನಂತೂ. ನೀರು ನೋಡಿ ಗುರು, ನೀರು. ಯಾಕೆ ನಾವು ಇದ್ರ ಒಳಗೆ ಓಡಾಡಬಾರ್ದು? ಹೇಳಿ ಬರಲಿ. ಯಾವನ ಪ್ರಾಣಿಗಳು ನೀರು ಕುಡಿಯೋದ್ರೆ ಹಾಳು ಮಾಡಬೇಡ ಕಣ. ಇದೇ ಬುದ್ಧಿ ಕಲಿತಾನೆ. ಯಾವನ ಲೈಕೆ ಮಾಡ್ಬೇಡ್ರಿ ಹೇಳಿದ್ದೀನಿ. ಬರಲಿ. ಎಷ್ಟು ತಣ್ಣಗಾಯ್ತು ಗೊತ್ತಾ ನೀರು. ಬರಲಿ ಮುಂದೆ ಅಲ್ಲಿ ಲೇಡಿ ಕೆಲಸ ಸಿಗ್ತಾರೆ. ಯಾಕೆ ಇಲ್ಲೇ ಚೆಕ್ ಮಾಡಿದೆ ನಾನು. ಏಡಿ ಕೈ ಹಿಡಿತಾವನೆ. ಸಾಮಾನು ಸಿಗ್ತಾವೆ ಇಲ್ಲಿ. ಬರಲಿ ನಡಿ. ಇಲ್ಲೇ ಒಂದ್ಸಲಿ ಏಡಿ ಕೈ ಉಳ್ಕೊಂಡಿದ್ದೆ. ಅಂಟೆಗೋದ ಏನು ಸ್ಪೀಡಾಗಿ ಹೋಯ್ತದ. ಅಂಟೆಗೋದ ದೊಡ್ಡ ಮರ, ಆಲದ ಮರ. ಏಡಿಕಾಯಿ ಹಿಡಿತಾವನೆ. ಜೇನು ನೋಡಿ ಸ್ವರ್ಗ ಹೋಗೈತೆ ಬಿಸಿಲೆಲ್ಲ. ಇವಾಗ ಹೋಗಿ ತಿನ್ನೋದೈತ್ರ ದಿನ. ನೀರು ನೋಡ್ಗುರು, ನಳ್ಗು ಅದಕ್ಕೂ ಎಷ್ಟು ಸಾಕಾಗ. ಯಾರೋ ಕೊಟ್ಟಿಗೆರ್ಗೆಲ್ಲ ಹೋಯ್ತಿರಲ್ಲ, ತಣ್ಣಗೈತೆ ಬರ. ತಣ್ಣಗೈತೆ ಬರ್ರಪ್ಪ ಇಲ್ಲಿ. ಕೊಟ್ಟಿಗೆರ್ ಅಂತೀನಿ. ಮನ್ಗಳನೆ ಹೌ ಇಟ್ ಫೀಲ್ ಬ್ರೋ? ಸ್ವರ್ಗ ಅನ್ಕೊ. ಸ್ವರ್ಗ. ಸ್ವರ್ಗ.
ಎಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋಯ್ತಾರೆ. ಬರಲಿ ಬಿಡ್ರಿ ಇಲ್ಲಿ. ನೀಟಾಗಿ ರೆಡಿ ಮಾಡ್ಬಿಟ್ಟು ಏನು ಚಿಕನ್ ಮಾಡಿ ಅಂತ ತಿಂತೀನಿ. ಏನಾರ ಕಾಳ ನೋಡ್ರಿ ಕೆಲ್ಸ್ಕೊಂಡು ನೋಡ್ರಿ ಅವ್ರದ್ದು ಕಬ್ಬಣ ನೋಡ್ರಿ. ಬಿಹಾರದ ಕಡೆ ಇದ್ರೆ ಎಲ್ಲ ದೇಪ್ ಬಿಡೋಡವರು ಒಳ್ಳೆ ಮನ್ಸು. ಹತ್ಕೊಂಬಿಡಿ ವಯಸ್ಸಲ್ಲಿದ್ದಾಗ ಇಲ್ಲೇ ಜಾಸ್ತಿ ಡೈ ಬಿಡ್ತಾ ಇದ್ರು. ಕರೆಂಟ್ ಕೊಟ್ಟಿದ್ರು ಆದರೂ ಬಿಡ್ತಾರಲ್ಲ, ನಾವು ಚೆಚ್ಚಾಡವಿ ಕರೆಂಟ್ಗೆ ಎದ್ರುಕೊಳ್ಳೋ ಮಕ್ಕಳೇ ಅಲ್ಲ. ಸೊ ಯಾರು ಈ ವಿಡಿಯೋ ನೋಡ್ತಾ ಇದ್ರಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.